ದೇಹಕ್ಕೆ ಬಹಳ ಹಗುರವಾದಂಥ ಒಂದು ಜೋಳದ ಅರಳಿನ ಒಂದು ಡ್ರಿಂಕನ್ನು ಮಾಡೋಣ. ಈ ರೀತಿಯಾಗಿ ಕುದೀತಾ ಇರುವಂಥ ನೀರಿನೊಳಗಡೆ ಜೋಳದ ಕಾಳುಗಳನ್ನು ಹಾಕ್ಕೊಳ್ಬೇಕು. ಕೇವಲ 1 ನಿಮಿಷ ಹಾಕ್ಕೊಂಡು ಅವನ್ನು ಬಸ್ಕೊಂಡು ಆ ಬಸದಂಥ ಈ ಜೋಳದ ಕಾಳುಗಳನ್ನು ಹುರ್ಕೊಳ್ಬೇಕು ಸರಿಯಾಗಿ. ಎಲ್ಲಿವರೆಗೂ ಅಂತಂದರೆ ಅವು ನಮಗೆ ಫ್ಲೇಕ್ಸ್ ಅಥವಾ ಅರಳು ಉತ್ಪತ್ತಿ ಆಗಬೇಕು. ನೀವು ನೋಡ್ತಾ ಇರ್ಬೋದು ಚಟಪಟ ಹೆಂಗೆ ಸಿಡಿತಾ ಇದೆ, ಒಳ್ಳೆಯ ಕಾರ್ನ್ಫ್ಲೇಕ್ಸ್ ಹೆಂಗೆ ಬರ್ತಾವಲ್ಲ ಆ ರೀತಿಯಾದಂಥ ಒಂದು ಅರಳುಗಳು ಉತ್ಪತ್ತಿ ಆಗ್ತವೆ. ಈ ಅರಳುಗಳನ್ನು ಬಹಳಷ್ಟು ಲೈಟ್ ಆಗಿರ್ತವೆ. ಇವುಗಳನ್ನು ನೀವು ಗ್ರೈಂಡ್ ಅಥವಾ ಏನಾದರೂ ಮಿಲ್ಲಿಗೆ ಹೋಗಿ ಹಾಕಿಸ್ಕೊಂಡು ಬಂದು ಪೌಡ್ರ್ ಮಾಡಿ ಇಟ್ಕೊಳ್ಬೋದು. ಬಹಳ ಲೈಟ್ ಇರ್ತವೆ, ಡೈಜೆಷನ್ಗೆ ಬಹಳ ಒಳ್ಳೆಯದು. ಅದ್ರ ಜೊತೆಗೆ ನಾನು ಕೊಬ್ಬರಿ ಹಾಲನ್ನು ತಯಾರು ಮಾಡ್ಕೊಂಡೀನಿ. ನಿಮಗೆ ಕೊಬ್ಬರಿ ಹಾಲು ಹೆಂಗೆ ಮಾಡ್ಕೋಬೇಕು ಅಂತಂದರೆ ನನ್ನ ಚಾನಲ್ನಲ್ಲಿ ಇರುವಂಥ ವಿಡಿಯೋವನ್ನು ನೋಡ್ಬೋದು. ಈ ಒಂದು ಅರಳಿನ ಹಿಟ್ಟನ್ನು ಈ ಕೊಬ್ಬರಿ ಹಾಲಿಗೆ ಒಂದು 2 ರಿಂದ 3 ಚಮಚ ಹಾಕ್ಕೊಳ್ರಿ. ಬೆಲ್ಲವನ್ನು ಸೇರಿಸ್ಕೊಡ್ರಿ. ಅದ್ರ ಜೊತೆಗೆ ನಾನು ಸ್ವಲ್ಪ ಏಲಕ್ಕಿ ಪೌಡ್ರನ್ನು ಕೊಬ್ಬರಿ ಜೊತೆ ಮಿಕ್ಸ್ ಮಾಡಿ ಅದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದನ್ನು ನೀವು ಗ್ರೈಂಡ್ ಮಾಡ್ಕೊಳ್ಬೋದು. ಇನ್ನೊಂದು ಸಾರಿ ಶೇಕ್ ಮಾಡ್ಕೊಬೋದು. ಸರಿಯಾಗಿ ಶೇಕ್ ಮಾಡಿಕೊಂಡ್ರೆ ನಿಮಗೆ ಆರೋಗ್ಯಕರವಾದಂಥ ಹೈ ಫೈಬರ್ ರಿಚ್ ಇರುವಂತಹ ಹೆಲ್ದಿಯಾಗಿರುವಂಥ ಜೋಳದ ಅರಳಿನ ಡ್ರಿಂಕ್ಸ್ ರೆಡಿ ಆಗ್ತದೆ.